ಫುಟ್ಪಾತಲ್ಲಿ ಅನಧಿಕೃತವಾಗಿ ಬೀದಿ ವ್ಯಾಪಾರಿಗಳು ಏನು ವ್ಯಾಪಾರವನ್ನು ಮಾಡ್ತಿದ್ರು ಅವರನ್ನು ತೆರವು ಕಾರ್ಯಾಚರಣೆ ಮಾಡುವಂತಹ ಈ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಸತತ 7 ದಿನಗಳಿಂದನೂ ಕೂಡ ಈಗ ಅನಧಿಕೃತವಾಗಿ ಏನು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರು ಬೀದಿ ಬದಿ ವ್ಯಾಪಾರಿಗಳನ್ನು ಅವ್ರನ್ನ ತೆರವು ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಹಾಗಿದ್ರೆ ಮುಂಚೆ ಹೇಗಿತ್ತು ಅಥವಾ ಈಗ ಹೇಗಿದೆ? ನಾನೀಗ ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸಲ್ಲಿ ಇದ್ದೀನಿ. ಮುಂಚೆ ಯಾವಾಗಲೂ ಕೂಡ ಇಲ್ಲಿ ಜನಜಂಗುಳಿ ಅಥವಾ ಈ ಒಂದು ಫುಟ್ಪಾತ್ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಈ ಪಾದಚಾರಿಗಳು ಓಡಾಡುವಂತಹ ಸ್ಥಳದಲ್ಲಿ ಯಾವಾಗಲೂ ಕೂಡ ಬಟ್ಟೆ ವ್ಯಾಪಾರ ಮಾಡುವಂಥವ್ರು, ಬೀದಿ ಬದಿ ವ್ಯಾಪಾರ ಮಾಡುವಂಥವ್ರು ಇಲ್ಲಿ ಅಂಗಡಿಯನ್ನು ಹಾಕಿದ್ರು. ಹಾಗಾಗಿ ಪಾದಚಾರಿಗಳಿಗೆ ಇಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ನೀವು ನೋಡ್ತಿರುವಂತಹ ದೃಶ್ಯ ಸಂಪೂರ್ಣವಾಗಿ ಈಗ ವ್ಯಾಪಾರಿಗಳನ್ನ ತೆರವು ಮಾಡಿರೋದ್ರಿಂದಾಗಿ ಸಂಪೂರ್ಣವಾಗಿ ಈಗ ಓಡಾಡುವಂತಹ ಸ್ಥಳ ಈಗ ಅಂದರೆ ಕ್ಲೀನ್ ಆಗಿದೆ. ಅಥವಾ ಇಲ್ಲಿ ವ್ಯಾಪಾರಿಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಪಾದಚಾರಿಗಳು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು, ಪಾದಚಾರಿಗಳಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಮುಂಚೆ ಹೇಗಿತ್ತು ಇಲ್ಲಿ, ಈಗ ಹೇಗಿದೆ ಅನ್ನುವಂಥದ್ದು? ಸ್ಪೇಷಿಯಸ್ ಆಗಿದೆ. ಬಟ್ ಅವ್ರ ಪಾಪ ಏನೋ ಒಂದು ವ್ಯಾಪಾರ ಮಾಡ್ಕೊಂತಿದ್ರು, ಅವ್ರಿಗೆ ತೊಂದರೆ ಆಗ್ಲಿಲ್ವಾ ಅನಿಸ್ತು ನಮಗೆ ಅಲ್ವಾ. ಎಲ್ಲರೂ ಅಂಗಡಿಗೆ ಹಾಕಕ್ಕಾಗಲ್ಲ, ಬಾಡಿಗೆಗಳು ಜಾಸ್ತಿ ಇವಾಗೆಲ್ಲ. ಏನೋ ಒಂದು ದುಡ್ಕಂತ ಇದ್ರು, ಸ್ವಲ್ಪ ಅದು ಅವ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತೇನೋ ಅಂತ ಅನಿಸ್ತು ಸ್ವಲ್ಪ. ಆದ್ರೂ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿತ್ತು ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ರು. ಇಲ್ಲ ಅಂತ ಎಲ್ಲಾಗಲ್ಲ ಹೇಳಿ, ಪಾದಚಾರಿಗಳು ಎಲ್ಲ ಕಡೆ ಆಗುತ್ತೆ, ಎಲ್ಲಾಗಲ್ಲ. ಅದನ್ನು ಒಂದು ಸ್ವಲ್ಪ ಬೇಜಾರಾಯ್ತು ಪಾಪ. ಅವ್ರೇನೋ ಒಂದು ಜೀವನೋಪಾಯಕ್ಕೆ ಮಾಡ್ಕೊಂಡಿದ್ರಲ್ಲ, ಅದು ಇಲ್ಲ ಅಂತ ಅನಿಸ್ತು ಅಷ್ಟೇ. ಹೀಗೆ ಅಂದರೆ ಪಾದಚಾರಿಗಳು ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಇದರಿಂದಾಗಿ ಸಮಸ್ಯೆ ಆಗಿದೆ. ಅಂದರೆ ಈಗ ನೀವು ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರ್ಬೋದು, ಈ ರೀತಿಯಾದಂತಹ ಒಂದು ಮಲ್ಲೇಶ್ವರಂನ 8th ಕ್ರಾಸ್ನಲ್ಲಿ ಯಾವಾಗಲೂ ಕೂಡ ವ್ಯಾಪಾರಸ್ಥರು ಅಂದರೆ ಬೀದಿ ಬದಿ ವ್ಯಾಪಾರಸ್ಥರು ಇಲ್ಲಿ ಬಟ್ಟೆಯನ್ನು ಇಟ್ಟು ಅಥವಾ ಬೇರೆ ಬೇರೆ ವ್ಯಾಪಾರಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಸಂಪೂರ್ಣವಾಗಿ ಈಗ ಈ ಒಂದು ಬೀದಿ ವ್ಯಾಪಾರ ಮಾಡುವಂತಹ ಸ್ಥಳ ಮತ್ತು ವ್ಯಾಪಾರಿಗಳನ್ನು ಸ್ಥಳಾಂತರ ಮಾಡೋದ್ರಿಂದಾಗಿ ಸಂಪೂರ್ಣವಾಗಿ ಈ ಒಂದು ಪಾದಚಾರಿಗಳ ಸ್ಥಳ ಈಗ ಸಂಪೂರ್ಣವಾಗಿ ಅಂದರೆ ಓಡಾಡಲಿಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮೊಂದಿಗೆ ಮತ್ತಷ್ಟು ಪಾದಚಾರಿಗಳಿದ್ದಾರೆ. ಸರ್, ಈಗ ನೀವು ಗಮನಿಸ್ತಾ ಇರ್ಬೋದು, ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅನ್ನುವಂಥದ್ದು? ಈಗ ಏನಾಗಿದೆಪ್ಪ ಅಂತಂದರೆ, ಮೊದಲು ಚೆನ್ನಾಗಿ ಕ್ರೌಡ್ ಜಾಸ್ತಿ ಇತ್ತು, ಜನ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ರು, ಚೆನ್ನಾಗಿ ವಿಚಾರವಾಗಿ ಎಲ್ಲ ವಿಚಾರದೆಲ್ಲ ಅವ್ರಿಗೆ ಎಲ್ಲ ಕೈಗೆ ಸಿಗ್ತಾ ಇತ್ತು. ಈಗ ಪ್ರತಿಯೊಂದು ಕೂಡ ಹುಡುಕ್ಬೇಕಾಗಿದೆ, ಎಲ್ಲಿ ಏನಿದೆ, ಯಾವ ಥರ ಇದೆ, ಏನು ಸಿಗ್ತಾ ಇಲ್ಲ, ಬಿಸ್ನೆಸ್ಸೇ ಚೆನ್ನಾಗಿ ಆಗ್ತಾಯಿಲ್ಲ, ಜನ ಕ್ರೌಡೇ ಕಮ್ಮಿ ಆಗ್ಬಿಟ್ಟಿದೆ. ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಓಡಾಡೋದಕ್ಕೂ ಅನುಕೂಲ ಇರಬೇಕು, ಆದರೆ ಕೈಗೆ ಸಿಗುವಂಥದ್ದು ವಸ್ತುಗಳನ್ನು ವ್ಯಾಪಾರ ಮಾಡೋದಕ್ಕೆ ತುಂಬ ಚೆನ್ನಾಗುತ್ತೆ ಅಂತ. ಅಂದರೆ ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು, ಹಾಗಾಗಿ ಅಪಘಾತಗಳಾಗ್ತಾ ಇತ್ತು. ಅದನ್ನು ತಡೆಗಟ್ಟಬೇಕು ಅಂತೇಳಿ ಅಧಿಕಾರಿಗಳು ಅಥವಾ ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ, ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು. ಆದ್ರೂ ಸಹ ವಸ್ತುಗಳನ್ನು ಕಣ್ಣು ಕಾಣಿಸಿದ್ರೆ ಮಾತ್ರ ವ್ಯಾಪಾರ ಚೆನ್ನಾಗಾಗುತ್ತೆ. ಪಾದಚಾರಿಗಳು ಓಡಾಡ್ತಾ ಇದ್ರು, ಇಲ್ಲ ಅಂತ ಅಂದಿಲ್ಲ, ಬೀದಿಗೆ ಯಾರೂ ಹೋಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಆಗಿದೆ, ಚೆನ್ನಾಗಿದೆ. ಆದ್ರೂ ಬಿಸ್ನೆಸ್ಗೆ ಸ್ವಲ್ಪ ಅಡೆತಡೆ ಆಗಿದೆ, ಬೀದಿ ವ್ಯಾಪಾರಕ್ಕೆ ತುಂಬ ನಷ್ಟ ಆಗಿದೆ ಅಂತ ಹೇಳ್ಬೋದು. ಅಂದರೆ ನೀವು ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಹಾಗಾದರೆ? ಹೌದು, ಮತ್ತೆ ಬೀದಿದು ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ವ್ಯಾಪಾರ ಮಾಡಿದ್ರೆ ಮಾತ್ರನೇ ಜನ ಇರೋಕ್ಕೆ ಸಾಧ್ಯ ಆಗುತ್ತೆ, ಜನ ಬರೋದಕ್ಕೆ ಸಾಧ್ಯ ಆಗುತ್ತೆ. ಬೀದಿ ವ್ಯಾಪಾರ ಮಾಡಿಲ್ಲ ಅಂತಂದರೆ ಎಲ್ಲದಕ್ಕೂ ಅನಾನುಕೂಲ ತಾನೆ. ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ರಲ್ಲ ಬೀದಿ ಬದಿ ವ್ಯಾಪಾರಿಗಳಿಂದಾಗಿ ಎಷ್ಟು % ತೊಂದರೆ ಆಗ್ತಿತ್ತು ಅಂತಲೇ ಹೇಳೋದು ನಿಮ್ಮ ಪ್ರಕಾರ ಹೇಳೋದಾದರೆ? ಅಂದರೆ ಸಣ್ಣ ಪಣ್ಣ ಮಾಡ್ತಕ್ಕಂಥ ವ್ಯಾಪಾರಸ್ಥರು ವ್ಯಾಪಾರ ಮಾಡಂಗೆ ಇಲ್ಲ ಅಂತ ಅರ್ಥ ನೀವು ಹೇಳ್ತಾ ಇರ್ಬೇಕಾದ್ರೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮಾಡಂಗಿಲ್ಲ ಅಂತ, ಎಲ್ಲರೂ ಜೀವನ ನಡೆಸ್ಬೇಕಲ್ವಾ. ಸಣ್ಣ ಪುಟ್ಟ ವ್ಯಾಪಾರಸ್ಥಿಂದನೇ ಎಲ್ಲ ದೊಡ್ಡದಾಗ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಆದ್ದರಿಂದ ಬೀದಿ ಕ್ಲಿಯರ್ ಆಗಿದೆ, ಅದೇ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಓಕೆ, ಅಂದರೆ ಪರ್ಯಾಯ ವ್ಯವಸ್ಥೆ ಅಥವಾ ಪರ್ಯಾಯ ಸ್ಥಳವನ್ನು ಗುರುತು ಮಾಡಿಕೊಟ್ರೆ ಅನುಕೂಲ ಆಗುತ್ತಂತ, ಅಥವಾ ಹೇಗೆ ಹೇಳ್ತೀರಾ ನೀವು? ಆಯಾ ಸ್ಥಳದಲ್ಲಿ ಆಯಾ ವಸ್ತುಗಳು ಸಿಗತ್ತೆ ಅಂತ ನಾವು ನಿಗದಿಪಡಿಸಿದಾಗ ಆ ಪರ್ಯಾಯ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿದಾಗ ಮಾತ್ರನೇ ಅದು ಅನುಕೂಲ ಆಗುತ್ತೆ. ಅದು ಪರ್ಯಾಯ ವ್ಯವಸ್ಥೆ ಮಾಡಿದ ಪಕ್ಷದಲ್ಲಿ ಆ ವಸ್ತುಗಳು ಈ ಜಾಗದಲ್ಲಿ ಸಿಗತ್ತೆ ಅಂತ ಎಲ್ಲಿಂದಲೂ ಹುಡ್ಕೊಂಡು ಬರ್ತಾರೆ. ಆ ವಸ್ತು ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ ಅವ್ರಿಗೆ ಸಮಸ್ಯೆಗಳಾಗುತ್ತೆ. ಪಬ್ಲಿಕ್ ತುಂಬ ಸಮಸ್ಯೆಯಾಗಿ ತುಂಬ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಓಕೆ, GP ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಅದರಲ್ಲೂ ಭಾಳ ಮುಖ್ಯವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಒಂದಷ್ಟು ಬದಲಾವಣೆಗಳು ಮಾಡಬೇಕು, ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ರೀತಿಯಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಓಕೆ, ಸಂತೋಷ. ಆದರೆ ಒಂದು ಪಟ್ಟಿಯನ್ನು ಮಾಡಬೇಕು. ಏನು ಪಟ್ಟಿಯನ್ನು ಮಾಡಬೇಕು? ಈ ವಸ್ತುಗಳು ಈ ಜಾಗದಲ್ಲಿ ಸಿಗುತ್ತೆ, ಈ ಬೀದಿಯಲ್ಲಿ ಸಿಗುತ್ತೆ, ಈ ಲೊಕೇಶನ್ ಇಂಥ ಬೀದಿಯಲ್ಲಿ ಇಂಥ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಪಟ್ಟಿಯನ್ನು ಮಾಡಿದಾಗ ಜನಗಳು ನಿಖರವಾಗಿ ಅದೇ ಸ್ಥಳಕ್ಕೆ ಹೋಗಿ ಅಲ್ಲೇ ಪರ್ಚೇಸ್ ಮಾಡಿ ಅನುಕೂಲ ಆಗುತ್ತೆ. ಇಲ್ಲ ಅಂತ ಪಕ್ಷದಲ್ಲಿ ಎಲ್ಲಿ ಏನು ಸಿಗುತ್ತೆ, ಮಾಮೂಲಿ ಎಲ್ಲಿ ಸಿಗುತ್ತೆ ಅಂತ ಬರ್ತಾ ಇರ್ತಾರೆ. ಆ ಪಕ್ಷದಲ್ಲಿ ಅಲ್ಲಿ ಸಿಗಿಲ್ಲ ಅನ್ನೋ ಪಕ್ಷದಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಅಂದರೆ ಮುಂಚೆ ಅಂದರೆ ಒಂದು 15 ದಿನ ಅಥವಾ ಒಂದು ವಾರದ ಮುಂಚೆ ಓಡಾಟ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಇತ್ತಾ ಈ ಒಂದು ಪಾದಚಾರಿಯ ಸ್ಥಳ ಫುಟ್ಪಾತು? ಅನುಕೂಲ ಸ್ವಲ್ಪ ಸಮಸ್ಯೆ ಇತ್ತು.
ಸಮಸ್ಯೆ ಇತ್ತು, ಇಲ್ಲ ಅಂತಂದಿಲ್ಲ, ಸಮಸ್ಯೆ ಇತ್ತು. ಸೈಡ್ಗೆ ಹೋಗ್ಬೇಕಾಗಿತ್ತು, ಮತ್ತು ಸೈಡ್ಗೆ ಹೋಗಿ ಅಂತ ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಫ್ರೀ ಆಗಿದೆ. ಆದರೆ ವಸ್ತು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಬಿಸ್ನೆಸ್ ಮನೆಗೆ ಬಗ್ಗೆ ಸಲಕರಣೆಗಳು ಪ್ರತಿಯೊಂದು ಕೂಡ ಕೈಗೆ ಸಿಗ್ತಾ ಇತ್ತು, ತಗೊಂಡು ಹೋಗ್ತಾ ಇದ್ರು. ಈಗ ಫ್ರೀ ಏನಾಗಿದೆ, ಇಲ್ಲ ಅಂತಂದಿಲ್ಲ, ಆದರೆ ವಸ್ತು ಇಲ್ವಲ್ಲ. ವಸ್ತು ಇಲ್ಲದ ಪಕ್ಷದಲ್ಲಿ ಸಮಸ್ಯೆ ಆಗುತ್ತಲ್ಲ, ಇದು ಮೈನ್ ಪ್ರಶ್ನೆ, ಸಮಸ್ಯೆ ಇರ್ತಕ್ಕಂಥದ್ದು. ಓಕೆ ಸರ್, ಓಕೆ. ಇದಿಷ್ಟು ಪಾದಚಾರಿಗಳು ಹೇಳುವಂತಹ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.